ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಯಾರೆಲ್ಲ ನಮ್ಮ ಚಾನಲ್ನ ಮೊದಲಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಆಲ್ ಲೇಟೆಸ್ಟ್ ಅಪ್ಡೇಟ್ಸ್ ಆಫ್ ದ ನೋಟಿಫಿಕೇಶನ್ ಇರ್ಬೋದು, ಅದಕ್ಕೆ ಬೇಕಾಗಿರೋ ಪ್ರಿಪರೇಷನ್ ಇರ್ಬೋದು, ಅದೆಲ್ಲ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಓಕೆ. ಆ್ಯಂಡ್ ಇವತ್ತು ನಾವು ಮಾಡ್ತಿರೋಂಥ ವಿಡಿಯೋ ಬಂದು ರಿಲೇಟೆಡ್ ಟು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅದು ನಮ್ಮ ಬೆಂಗಳೂರಲ್ಲಿ ಒಂದು ರಿಸರ್ಚ್ ಸೆಂಟರ್ ಆಗಿರುತ್ತೆ. ಈ ರಿಸರ್ಚ್ ಸೆಂಟರ್ ವಿಚ್ ಇಸ್ ರನ್ ಪ್ಯೂರ್ಲಿ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ. ನೋಡಿ, ಅದೇ ಕೊಟ್ಟಿದ್ದಾರೆ ಅವರು ಪಾಯಿಂಟ್. ಇಲ್ಲಿ ನೀವು ಓದೋದಾದ್ರೆ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಂಡೆಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಇಸ್ ಅ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಎಂಗೇಜ್ಡ್ ಇನ್ ರಿಸರ್ಚ್ ಇನ್ ಬೇಸಿಕ್ ಸೈನ್ಸ್. ಓಕೆ, ಇದರ ವೆಬ್ಸೈಟ್ ಇದು. ನೀವು ಬೇಕಂದ್ರೆ ವೆಬ್ಸೈಟ್ ಬಗ್ಗೆ ಏನಾರ ಜಾಸ್ತಿ ಡೀಟೇಲ್ಸ್ ನೋಡ್ಬೇಕಂದ್ರೆ ಈ ವೆಬ್ಸೈಟ್ಗೆ ಹೋಗ್ಬೋದು. ಬಟ್ ಈಗ ಅವರು ಒನ್ ಪೋಸ್ಟ್ಗಾಗಿ ಕರೆದಿದ್ದಾರೆ. ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ಒನ್ ಪೋಸ್ಟ್ ಆಫ್ ರಿಸರ್ಚ್ ಅಸಿಸ್ಟೆಂಟ್ ಅಂತ ಕರೀತಾರೆ. ಏನು, ಟೆಂಪರವರಿ ಬೇಸಿಸ್. ಓಕೆ ಸರ್, ಇದು ಟೆಂಪ್ರವರಿ ಬೇಸಿಸ್ ಇದೆ, ನಮಗೇನು ಯೂಸ್ ಆಗಲ್ಲ ಅಂತ ಅನ್ಕೋಬೇಡಿ. ಇದು ಯಾರೆಲ್ಲ ವಿದ್ಯಾರ್ಥಿಗಳಿಗಿದೆ ಅಂತಂದ್ರೆ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್, ಈ ಎಲ್ಲ ವಿದ್ಯಾರ್ಥಿಗಳು ಫ್ರೆಶರ್ಸ್ ಅಪ್ಲೈ ಮಾಡ್ಬೋದು. ಯಾವುದೇ ತರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಯಾರೆಲ್ಲ ನೀವು ಜಾಬ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಹುಡುಕಾಡ್ತಾ ಇದ್ದೀರಾ, ನಿಮಗೆ ಈ ಜಾಬ್ ಒಳ್ಳೆ ಸೂಟಬಲ್, ಅದನ್ನು ಸ್ಪೇಸ್ ರಿಸರ್ಚ್ ಅಲ್ಲಿ ನೀವು ಭಾಗಿಯಾಗಿರ್ತೀರಾ. ಅಂಡ್ ಇದರ ಎಕ್ಸ್ಪೆರಿಮೆಂಟ್ ನೇಮ್ ಸರಸ್ ಅಂತ ಕರೀತಿದೆ. ಅದರ ಫುಲ್ ಫಾರ್ಮ್ ಏನು ಗೊತ್ತಿಲ್ಲ. ಮೇ ಬಿ ಅವರ ಪ್ರಾಜೆಕ್ಟ್ ರಿಲೇಟೆಡ್ ಡೀಟೇಲ್ಸ್ ಇರುತ್ತದು, ಹಾಗಾಗಿ ಅವರು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ ಇದರಲ್ಲಿ. ಬಟ್ ಎಕ್ಸ್ಪೆರಿಮೆಂಟ್ ಇನ್ ರೇಡಿಯೋ ಅಸ್ಟ್ರಾನಮಿ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ ಇದರಲ್ಲಿ ಇನ್ನೂ ಹಲವಾರು ಡೀಟೇಲ್ಸ್ ನೋಡ್ಬೇಕಂತಂದ್ರೆ ಈ ಜಾಬ್ ಡಿಸ್ಕ್ರಿಪ್ಷನ್ ನೋಡ್ಬೋದು. ಓಕೆ, ದ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ವುಡ್ ವರ್ಕ್ ಆನ್ ಸರಸ್ ಎಕ್ಸ್ಪೆರಿಮೆಂಟ್ ವರ್ಕಿಂಗ್ ಇನ್ ದ ಡೊಮೈನ್ ಆಫ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. The work could involve participating in the design, development, and characterization and testing of digital electronics and digital signal processing. DSP ನೂ ಸಹ ನಿಮಗೆ ಅನುಭವ ಆಗುತ್ತೆ. ಅಂಡ್ ರೆಮ್ಯುನರೇಷನ್ ಎಷ್ಟು ಅಂತಂದ್ರೆ ಮಂತ್ಲಿ ನಿಮಗೆ 31,000 ರೂಪಾಯಿ ಪ್ಲಸ್ ಅಡ್ಮಿಸಿಬಲ್ HRA ಪರ್ ಮಂತ್. HRAನು ಸಹ ಕೊಡ್ತಾರೆ. ಓಕೆ, 31,000 ಅಲ್ಲದೆ HRAನು ಸಹ ಇರುತ್ತೆ. ಅಂಡ್ 1 ಇಯರ್ ಎಕ್ಸ್ಟೆಂಡಬಲ್ ಅಪ್ ಟು 2 ಇಯರ್ಸ್ ಅನ್ಕೊಳ್ಳಿ, ಮ್ಯಾಕ್ಸಿಮಮ್ 2 ಇಯರ್ಸ್ ಅಂತ ಇಟ್ಕೊಳ್ಳಿ. ಓಕೆ, and qualification ನೋಡಿ, BE or BTech degree in electrical, electronics and communication engineering, instrumentation engineering with at least 70% marks or 7 CGPA in the qualifying examination or an MSc degree ಇದ್ರೆ. ಓಕೆ, MSc ಡಿಗ್ರಿ ಇದ್ದೆ ವಿತ್ ಎಲೆಕ್ಟ್ರಾನಿಕ್ಸ್ ಸ್ಪೆಷಲೈಸೇಷನ್ ವಿತ್ ಅಟ್ ಲೀಸ್ಟ್ 70% ಮಾರ್ಕ್ಸ್ ಇರಬೇಕಂತ ಹೇಳಿದ್ದಾರೆ. ಯಾವುದೇ ತರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ನೋಡ್ಬೋದು ನೀವು ಇಲ್ಲಿ, ಅಪ್ಲಿಕೆಂಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಪ್ರೊವೈಡ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಆಫ್ ಪ್ರಿಯರ್ ಇಂಟ್ರೆಸ್ಟ್ ಇನ್ ಅಸ್ಟ್ರಾನಮಿ ಆರ್ ಆಸ್ಟ್ರೋಫಿಸಿಕ್ಸ್. ಓಕೆ, ನೀವು ನಿಮ್ಮ ಕಾಲೇಜಲ್ಲಿ ಏನೋ ಒಂದು ಮಾಡಿದ್ರೆ ಅದನ್ನು ಸಹ ಇಂಟ್ರೆಸ್ಟ್ ಇದೆ ನನಗೆ ಅಂತ ನೀವೇನಾದರೂ ಒಂದು ಎವಿಡೆನ್ಸ್ ಕೊಡ್ಬೋದು ಅವ್ರಿಗೆ. ಓಕೆ, ಅಂಡ್ ಅಬಿಲಿಟಿ ಟು ವರ್ಕ್ ಇನ್ ಟೀಮ್ಸ್ ಅಂಡ್ ಫೀಲ್ಡ್ ಸ್ಟೇಷನ್ಸ್ ಇಸ್ ಎಸೆನ್ಷಿಯಲ್. ಓಕೆ, ಇದು ಆಲ್ವೇಸ್ ಆಗಿ ನೀವು ಪ್ರಾಜೆಕ್ಟ್ಸ್ ಅಲ್ಲಿ ಮಾಡ್ತಾ ಇರ್ತೀರಾ. ಸೊ ಪ್ರಾಜೆಕ್ಟ್ ಅಲ್ಲಿ ಮಾಡಿರ್ತೀರಾ. ಸೊ ಹಾಗಾಗಿ ಆ ಪ್ರಾಜೆಕ್ಟ್ ಅಲ್ಲಿ ನಾನು ಟೀಮ್ ವರ್ಕರ್ ಆಗಿದ್ರು ಸಹ ಇದ್ದೆ ಅಂತಾನು ಸಹ ನೀವು ಹೇಳ್ಕೋಬಹುದು. ಆಲ್ದೋ ದ ಪೊಸಿಷನ್ ಅಂಡ್ ವರ್ಕ್ ವಿಲ್ ಬಿ ಬೇಸ್ಡ್ ಅಟ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕ್ಯಾಂಪಸ್ ಇನ್ ಬೆಂಗಳೂರು. ಓಕೆ, ಫೀಲ್ಡ್ ಟ್ರಿಪ್ಸ್ ಸಹ ಇರುತ್ತೆ ಅಂತಿದ್ದಾರೆ ನೋಡಿ. ಫೀಲ್ಡ್ ಟ್ರಿಪ್ಸ್ ವಿತ್ ಟೀಮ್ ಮೆಂಬರ್ಸ್ ಮೇ ಬಿ ರಿಕ್ವೈರ್ಡ್ ಫಾರ್ ಟೆಸ್ಟಿಂಗ್, ವ್ಯಾಲಿಡೇಷನ್ ಅಂಡ್ ಡಿಪ್ಲಾಯ್ಮೆಂಟ್ ಆಫ್ ರೇಡಿಯೋ ಅಸ್ಟ್ರಾನಮಿ ರಿಸೀವರ್ಸ್ ಅಂಡ್ ಫಾರ್ ದ ಸಿಸ್ಟಮ್ ಟೆಸ್ಟ್ ಅಂಡ್ ಮೆಷರ್ಮೆಂಟ್ಸ್. ಇದನ್ನ ಎಲ್ಲಾದ್ರೂ ಮಾಡ್ಬೋದು, ಹೇಳಕ್ಕಾಗಲ್ಲ. ಅಲ್ಲೇ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ, ಬೇರೆ ಕಡೆನೂ ನಿಮಗೆ ಕರ್ಕೊಂಡು ಹೋಗ್ಬೋದು. ಅಂಡ್ ಡಿಸೈರಬಲ್ ಅಂತ ಕೊಟ್ಟಿದ್ದಾರೆ, ಇದು ಮ್ಯಾಂಡೇಟರಿ ಅಲ್ಲ, ಡಿಸೈರಬಲ್. ಇದಿದ್ರೆ ನಿಮಗೆ ಏನಾದರೂ ಅಡ್ವಾಂಟೇಜ್ ಇರುತ್ತೆ. ವ್ಯಾಲಿಡ್ ಜಸ್ಟ್ ಅಥವಾ CSIR ಅಲ್ಲಿ UGC ನೆಟ್ ಅಥವಾ ಗೇಟ್ ಏನಾದರೂ ಸ್ಕೋರ್ ಇತ್ತಂದ್ರೆ ಇನ್ನೂ ಅಡ್ವಾಂಟೇಜ್. ಇಲ್ಲ ಅಂದ್ರೂ ಸಹ ತೊಂದರೆ ಇಲ್ಲ, ನೀವು ಅಪ್ಲೈ ಮಾಡ್ಬೋದು. ಓಕೆ, ಅಂಡ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೋಡಿ 20ನೇ ತಾರೀಕು ಏಪ್ರಿಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಂಡ್ ದೆನ್ ಅಪರ್ ಏಜ್ ಲಿಮಿಟ್ ಇದೆ. ಓಕೆ, ಅಪರ್ ಏಜ್ ಲಿಮಿಟ್ ಸಹ ಮೆನ್ಷನ್. ಅಪರ್ ಏಜ್ ಲಿಮಿಟ್ ಇಸ್ 30 years ಆಸ್ ಆನ್ ದ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್. Applicants aged 30 or above may be considered if accompanied by commensurate experience and competency. ನೋಡಿ, 30 ವರ್ಷ ಮೇಲಿರೋರು ಸಹ ಎಲಿಜಿಬಲ್ ಇದ್ದೀರಾ. ಬಟ್ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ನ ಇದಕ್ಕೆ ಕಾಂಪಿಟೆನ್ಸ್ ಆಗಿ ನಾನು ಯೂಸ್ ಮಾಡ್ಕೊತೀನಿ ಅಂತಂದ್ರೆ ನೀವು ಸಹ ಎಲಿಜಿಬಲ್ ಇರ್ತೀರಾ, ಅಪ್ಲೈ ಮಾಡ್ಬೋದು. ಅಂಡ್ ಇದೆಲ್ಲ ಜನರಲ್ ಡೀಟೇಲ್ಸ್. ಅಂಡ್ ಹೌ ಟು ಅಪ್ಲೈ, ಇದಕ್ಕೊಂದು ಲಿಂಕ್ ಕೊಟ್ಟಿರ್ತಾರೆ. ಓಕೆ, ಆ ಲಿಂಕ್ ಸಹ ನಾನು ನಿಮಗೆ ಹಾಕಿ ಕಳಿಸ್ತೀನಿ. ಇದು ಔಟ್ ಆನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇದೆ. ಸೊ ಆ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ಅದರಲ್ಲೇ ನೀವೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಡೀಟೇಲ್ಸ್ ನೀವು ಕೊಡಬೇಕಾಗುತ್ತೆ ನೋಡಿ ಗೈಸ್. ನಿಮ್ಮ CV, ಸ್ಟೇಟ್ಮೆಂಟ್ ಆಫ್ ಪರ್ಪಸ್, ಏನಕ್ಕೆ ಹಾಕ್ತಾ ಇದ್ದೀರಾ, ಮತ್ತೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫಿ, ಸಿಗ್ನೇಚರ್. ಓಕೆ, ಅಂಡ್ ಸ್ಕ್ಯಾನ್ಡ್ ಕಲರ್ಡ್ ಕಾಪೀಸ್ ಆಫ್ ಎಜುಕೇಶನ್ ಸರ್ಟಿಫಿಕೇಟ್ಸ್, ಇವೆಲ್ಲ ಕೊಡಬೇಕು. ಅಂಡ್ ಇದೇ ನಿಮ್ಮ ಲಿಂಕ್ ಟು ದ ಅಪ್ಲಿಕೇಶನ್. ಇದನ್ನ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ದಟ್ ನೀವು ಅಲ್ಲಿಂದ ತಗೊಂಡು ನೀವು ನಿಮ್ಮ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋನ ಎಲ್ಲಾ ನಿಮ್ಮ ಗೆಳೆಯರಿಗೆ ಸಹ ಶೇರ್ ಮಾಡಿ. ಎಲ್ಲ ನಿಮ್ಮ ಕಾಲೇಜ್ ಸ್ಟೂಡೆಂಟ್, ನಿಮ್ಮ ಫ್ರೆಂಡ್ಸ್, ಎಲೆಕ್ಟ್ರಾನಿಕ್ಸ್, ಓಕೆ, ಎಲೆಕ್ಟ್ರಿಕಲ್ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಇರ್ಬೋದು. ಓಕೆ, EEE, ECE,
ಇನ್ಸ್ಟ್ರುಮೆಂಟೇಷನ್. ಓಕೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಯಾರೆಲ್ಲ ಇಂಜಿನಿಯರಿಂಗ್ ಮುಗಿಸಿದ್ದೀರಾ, ಓಕೆ, ಯಾರೆಲ್ಲ ಇಂಜಿನಿಯರಿಂಗ್ ಮುಗಿಸಿದ್ದೀರಾ ಎಲ್ಲರೂ ಎಲಿಜಿಬಲ್ ಇದ್ದೀರಾ, ಅಪ್ಲೈ ಮಾಡ್ಕೊಳ್ಳಿ. ಹೇಳೋಕ್ಕಾಗಲ್ಲ, ಇದು ಒಂಥರ ಇಂಟ್ರೆಸ್ಟಿಂಗ್ ಜಾಬ್ ಇರುತ್ತೆ. ಆ್ಯಂಡ್ ನೀವು ಇದನ್ನು ಆನ್ಲೈನಲ್ಲೂ ಸಹ ಮಾಡೋ ಥರನೂ ಅವಕಾಶ ಇರುತ್ತೆ, ಅವ್ರಿಗೆ ಕೇಳ್ಕೋಬೇಕಾಗತ್ತೆ. ಆ್ಯಂಡ್ ಇನ್ನೂ ಏನಾದರೂ ಹೆಚ್ಚಿನ ಕ್ವೀರಿ ಇತ್ತು ಅಂತಂದರೆ ನೀವು ಈ ಪರ್ಟಿಕ್ಯುಲರ್ ಇಮೇಲ್ ಐಡಿಗೆ ಮೇಲ್ ಕಳಿಸ್ಬೋದು, recruitment@rri.res.in ಅಂತ. ಓಕೆ, ಸೊ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ತನಕ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ, ಟೇಕ್ ಕೇರ್ ಗೈಸ್, ಬಾಯ್.